ಪುನೀತ್ ಕೆರೆಹಳ್ಳಿ, ನೀನು ಹುಟ್ಟಿ ಇವತ್ತಿಗೆ ಎಷ್ಟು ವರ್ಷ ಆಯ್ತು? ಅಷ್ಟು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಹಿಂದುತ್ವಕ್ಕಾಗಿ ಮತ್ತು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ನೀನು ಧರ್ಮದ ಬಗ್ಗೆ ಮಾತಾಡುವವನೇ ಆಗಿದ್ರೆ, ನೀನು ಉಜಿರೆಗೆ ಬರುವುದೇ ಆಗಿದ್ರೆ, ನೀನು ಬರುವಾಗ ಒಂದು ಭಗಧ್ವಜವನ್ನು ಹಿಡಿದುಕೊಂಡು ಬಾ. ನಿನಗೆ ತಾಕತ್ತಿದ್ರೆ ನೀನು ಹೇಳುವಂತ ಕ್ಷೇತ್ರದಲ್ಲಿ ನೀನೊಂದು ಹಿಂದುವಾಗಿ ನೀನು ಹುಟ್ಟಿದ್ದೇ ಹೌದು ಆಗಿದ್ರೆ ನೀನು ಒಂದು ಭಗಧ್ವಜವನ್ನು ಆರಿಸಿ ತೋರಿಸು. ನೀನು ಕೇವಲವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ನೀನು ಮಾತಾಡುವಂತ ಪದಗಳು, ನೀನು ಬಳಸಿರುವಂತಹ ಪದಗಳು, ನೀನು ಚೆನ್ನಾಗಿ ಮಾತಾಡಿದ್ರೆ ತಾನೇ ನೀನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಗ್ಗೆ ಮಾತಾಡುವಂತ ನಿನಗೆ ಯೋಗ್ಯತೆ. ಸುಮಾರು 350 ಕಿಲೋಮೀಟರ್ ದೂರ ಇದ್ದುಕೊಂಡು ನೀನು ಮಾತಾಡ್ತಿದ್ಯಾ ಅಂತ ಆದ್ರೆ, ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇದೇ ಮಣ್ಣಲ್ಲಿ ಹುಟ್ಟಿ ಇಲ್ಲೇ ಇದ್ಕೊಂಡು ಅವರ ಜೊತೆ ಇರುವಂತವರು ಪೇಮೆಂಟ್ ಗಿರಾಕಿಗಳಲ್ಲ, ಅವರ ಜೊತೆ ಇರುವಂತವರು ಪಕ್ಕ ಅವರ ಅಭಿಮಾನಿಗಳು. ನಿನ್ಗೆ ತಾಕತ್ತಿದ್ರೆ ನೀನು ಬರುವಾಗ ನಿನ್ನ ಕೈಯಲ್ಲಿ ಒಂದು ಭಗಧ್ವಜವನ್ನು ಹಿಡಿದುಕೊಂಡು ಬಾ. ನೀನು ತಾಕತ್ತೇ ಇದ್ರೆ, ನೀನು ಹಿಂದುತ್ವ ಬಗ್ಗೆ ಮಾತಾಡೋನೇ ಆಗಿದ್ರೆ, ನಿನಗೆ ಇಲ್ಲಿ ಅವರ ಬೆಂಬಲವನ್ನು ನೀನು ಇಟ್ಕೊಂಡು ಅದೇ ನೀನು ಹೇಳುವಂತ ಕ್ಷೇತ್ರದಲ್ಲಿ ನೀನೊಂದು ಭಗಧ್ವಜವನ್ನು ಆರಿಸಿ ತೋರಿಸು.